ಸ್ವಾಗತ ವೀಕ್ಷಕರೇ. ಇವತ್ತು ನಾವು ಮಾಡೆಲಿಂಗ್ ಮತ್ತೆ ಇವ್ಯಾಲ್ಯೂಯೇಷನ್ ಪೈಥಾನ್ ಅಲ್ಲಿ ಲೀನಿಯರ್ ರಿಗ್ರೆಷನ್ ಗೆ ನೋಡುವ. ಇದು ಈ ಜುಪಿಟರ್ ನೋಟ್ಬುಕ್ ಅಲ್ಲಿ ನಾವು ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅನ್ನ ನೋಡುವ. ಇಲ್ಲಿ ನಾವು ಸೇಲ್ಸ್ ಒಂದು ಮಷಿನ್ ಲರ್ನಿಂಗ್ ಮಾಡೆಲ್ ಬಿಲ್ಡ್ ಮಾಡಬೇಕು. ಅದು ಎಷ್ಟು ಸೇಲ್ಸ್ ಆಗುತ್ತೆ, ಎಷ್ಟು ಮಾರ್ಕೆಟಿಂಗ್, ಯಾವ ಮಾಧ್ಯಮದಲ್ಲಿ ಮಾರ್ಕೆಟಿಂಗ್ ಜಾಸ್ತಿ ಮಾಡಿದ್ರೆ ಸೇಲ್ಸ್ ಹೆಚ್ಚಿಗಾಗುತ್ತೆ. ಇಲ್ಲಿ ನಮ್ಮ ಫೀಚರ್ಗಳು 3 ಮಾಧ್ಯಮಗಳಿದ್ದಾವೆ. ಒಂದು ಟಿವಿ, ಒಂದು ರೇಡಿಯೋ, ಮತ್ತೆ ಇನ್ನೊಂದು ನ್ಯೂಸ್ ಪೇಪರ್. ಈ 3 ಮಾಧ್ಯಮಗಳಲ್ಲಿ ನಾವು ದುಡ್ಡನ್ನ ಸ್ಪೆಂಡ್ ಮಾಡಿದ್ರೆ ಸೇಲ್ಸಿನ ಎಷ್ಟು ಹೆಚ್ಚಿಗೆ ಆಗುತ್ತೆ. ಈ 3 ಫೀಚರ್ಗಳ ಡೇಟಾ ಇದೆ ನಮ್ಮ ಹತ್ರ. ಮತ್ತೆ ಹಳೆ ಆ ಫೀಚರ್ ಬೇರೆ ಬೇರೆ ಫೀಚರಿಗೆ ಬೇರೆ ಬೇರೆ ಫೀಚರ್ ಅಲ್ಲಿ ನಾವು ದುಡ್ಡನ್ನ ಇನ್ವೆಸ್ಟ್ ಮಾಡಿದ್ರೆ, ದುಡ್ಡು ಹಾಕಿದರೆ ಎಷ್ಟು ಸೇಲ್ಸ್ ಆಗಿದೆ ಅಂತಾನೂ ಇದೆ. ಈ ಡೇಟಾ ಇಂದ ನಾವು ಒಂದು ಲೀನಿಯರ್ ರಿಗ್ರೆಷನ್ ಮಾಡೆಲ್ ನ ಬಿಲ್ಡ್ ಮಾಡಬಹುದು. ಇಲ್ಲಿ ಒಂದು ಟಿವಿ ಅಂತ ಇದೆ, ಎಷ್ಟು ದುಡ್ಡು ನಾವು ಮಾರ್ಕೆಟ್ ಅಡ್ವರ್ಟೈಸ್ಮೆಂಟ್ ಟಿವಿಯಲ್ಲಿ ಹಾಕಿದೀವಿ, ರೇಡಿಯೋ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಗೆ ಎಷ್ಟು ದುಡ್ಡನ್ನ ಹಾಕಿದೀವಿ, ನ್ಯೂಸ್ ಪೇಪರ್ ಅಲ್ಲಿ ಎಷ್ಟು ದುಡ್ಡನ್ನ ಹಾಕಿದೀವಿ, ಮತ್ತೆ ಈ ಮೂರು ವೇರಿಯೇಬಲ್ಗಳು, ಫೀಚರ್ ಮತ್ತೆ ಒಂದು ಸೇಲ್ಸ್ ಎಷ್ಟು ಹೆಚ್ಚಾಗಿದೆ. ಇದನ್ನ ಮಾಡಕ್ಕಿಂತ ಮುಂಚೆ ನಾವು ಪಾಂಡಾಸ್ ಅನ್ನ PD ಆಗಿ ಇಂಪೋರ್ಟ್ ಮಾಡುವ, ನಂಪೈ ಅನ್ನ NP ಆಗಿ, matplotlot.pyplot ಅನ್ನ PLT ಆಗಿ, ಮತ್ತೆ cborn ಅನ್ನ SNS ಆಗಿ. ಇವೆರಡು ಗ್ರಾಫ್ ಪ್ಲಾಟಿಂಗ್ ಲೈಬ್ರರಿ ಮತ್ತೆ ಇದು ಡೇಟಾ ವ್ರಾಂಗಿಂಗ್ ಲೈಬ್ರರಿ ಪಾಂಡಾಸ್ ಆಗುತ್ತೆ. ಒಂದು ನ್ಯೂಮರಿಕಲ್ ಪೈಥಾನ್ ಒಂದು ನಂಪೈ ಲೈಬ್ರರಿ ಆಗಿದೆ. ಈಗ ನಮ್ಮ ಹತ್ರ ಇರೋ ಡೇಟಾ ಸೆಟ್ ನ ಪಾಂಡಾಸ್ ಲೈಬ್ರರಿಯಿಂದ read_csv ಫಂಕ್ಷನ್ ಇಂದ ನಾವು advertisement.csv ಫೈಲ್ ನ ಇಂಪೋರ್ಟ್ ಮಾಡ್ಕೊಳುವ. ಅದು ಡೇಟಾ ಫ್ರೇಮ್ ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ ನೋಡಿ, ಒಂದು ಮೆಥಡ್ ನಮ್ಮ ಹತ್ರ ಇದೆ. ಡೇಟಾ ಫ್ರೇಮ್ ಅನ್ನ ತೋರಿಸುತ್ತದೆ. ಹೆಡ್ ಒಂದು ಮೆಥಡ್, ಇದು ಪಾಂಡಾಸ್ ಇಂದು ಮೊದಲನೇ 5 ರೋಸ್ ಅನ್ನ ತೋರಿಸುತ್ತದೆ. ಮೊದಲು 5 ರೋಸ್ ಅನ್ನ ತೋರಿಸುತ್ತದೆ. ಮತ್ತೆ ಈ ಲೇಬಲ್ಗಳು, ಕಾಲಂಗಳ ಲೇಬಲ್ಗಳನ್ನ ತೋರಿಸುತ್ತೆ. ಇದು ಒಂದು ಅನ್ನೇಮ್ಡ್ 0, ಇದು ನಮಗೆ ಬೇಕಾಗಿದ್ದ ವೇರಿಯೇಬಲ್ ಅಲ್ಲ. ಆಮೇಲೆ ಒಂದು ಟಿವಿ, ರೇಡಿಯೋ, ನ್ಯೂಸ್ ಪೇಪರ್ ಮತ್ತೆ ಸೇಲ್ಸ್, ಇವು 3 ಫೀಚರ್ಗಳು. ಇದು ಟಾರ್ಗೆಟ್ ವೇರಿಯೇಬಲ್ ಸೇಲ್ಸ್. ಮತ್ತೆ ಇನ್ನೊಂದು ಮೆಥಡ್ ಇದೆ data.tail. ಇದರಿಂದ ನಮಗೆ ಕೊನೆಯದಾದ 5 ವ್ಯಾಲ್ಯೂಗಳನ್ನ ಕಂಡು ಬರುತ್ತದೆ. ಈಗ ಇನ್ನೊಂದು ಮೆಥಡ್ ಏನು, data.describe ಅಂತ. ಇದು ಒಂದು ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್ ಮೆಥಡ್ ಆಗುತ್ತದೆ. ಇದರಲ್ಲಿ ನಮಗೆ ಎಷ್ಟು ಕೌಂಟ್ ಇದಾವೆ ಪ್ರತಿ ಒಂದು ಫೀಚರ್ ಅಲ್ಲಿ, ಆ ಫೀಚರ್ ಇಂದು ಮೀನ್ ಎಷ್ಟಿದೆ, ಎಷ್ಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇದೆ ಪ್ರತಿಯೊಂದು ಫೀಚರಿನ, ಆ ಫೀಚರ್ ಅಥವಾ ಆ ಕಾಲಮಿನ ಮಿನಿಮಮ್ ವ್ಯಾಲ್ಯೂ, ಮತ್ತೆ ಅದರ ಕ್ವಾರ್ಟೈಲ್ 1, ಅದರ ಕ್ವಾರ್ಟೈಲ್ 2 ಅಥವಾ ಮೀಡಿಯನ್, ಮತ್ತೆ ಕ್ವಾರ್ಟೈಲ್ 3, ಮತ್ತೆ ಆ ವೇರಿಯೇಬಲಿನ ಆ ಕಾಲಮಿನ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಇವೆಲ್ಲ ನಮಗೆ ಕಂಡು ಬರುತ್ತದೆ. ಮತ್ತೆ ಮೀಡಿಯನ್ ಅನ್ನ ನೋಡಿದರೆ ಅದು ಒಂದೇ ಆಗಿದರೆ ಮೀಡಿಯಂ, ಅದು ನಾರ್ಮಲಿ ಡಿಸ್ಟ್ರಿಬ್ಯೂಟೆಡ್ ಅಂತ ಕರಿಬಹುದು. ಅದು ಬೇರೆ ಬೇರೆದಾಗಿದರೆ ಅದನ್ನ ನಾವು ಸ್ಕ್ಯೂಡ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿಬಹುದು. ಈ data.describe ಇಂದ ನಮ್ಮ ಹಲವಾರು ಇನ್ಸೈಟ್ ಗಳು ಸಿಗ್ತವೆ. ಮತ್ತೆ data.info ಈ ಮೆಥಡ್ ಇಂದ ನಮಗೆ ಪ್ರತಿ ಒಂದು ಕಾಲಮು ಯಾವ ಡೇಟಾ ಟೈಪ್ ಇದೆ ಅಂತ ಗೊತ್ತಾಗುತ್ತೆ. ಇಲ್ಲಿ ನೋಡಬಹುದು, ಎಲ್ಲವೂ ಫ್ಲೋಟ್ 64 ಅಲ್ಲಿ ಇದಾವೆ, ನಮಗೆ ಬೇಕಾಗಿರೋ ವೇರಿಯೇಬಲ್. ಮತ್ತೆ ಪ್ರತಿ ಈ ಡೇಟಾ ಫ್ರೇಮ್ ಅಲ್ಲಿ 200 ಎಂಟ್ರಿಗಳಿದಾವೆ. ಇಂಡೆಕ್ಸಿಂಗ್ 0 ಇಂದ 199 ವರೆಗಿದೆ. ಈಗ ನಾವು ಎಕ್ಸ್ಪ್ಲೋರೇಟರಿ ಡೇಟಾ ಅನಾಲಿಸಿಸ್ ಅನ್ನ ಮಾಡುವ. PDA, ಇದರಿಂದ ನಮಗೆ ಇನ್ಸೈಟ್ ಗಳು ಸಿಗ್ತವೆ. ಇದನ್ನ ಇನ್ಸೈಟ್ ಗಳಿಗೆ ಮೊದಲನೇದಾಗಿ ನಾವು ಯೂನಿವೇರಿಯೇಟ್ ಅನಾಲಿಸಿಸ್ ಮಾಡುವ. ಯೂನಿವೇರಿಯೇಟ್ ಅನಾಲಿಸಿಸ್ ಅಲ್ಲಿ ಸಿಂಗಲ್ ವೇರಿಯೇಬಲ್ ಕಂಡು ಬರುತ್ತದೆ.
ಸಿಂಗಲ್ ವೇರಿಯಬಲ್ ಅನಾಲಿಸಿಸ್ ನ ನಾವು ಯೂನಿವೇರಿಯೇಟ್ ಅನಾಲಿಸಿಸ್ ಅಂತ ಕರಿತೀವಿ. ಸಾಮಾನ್ಯವಾಗಿ ನಾವು ಡಿಸ್ಟ್ ಪ್ಲಾಟ್ ಅನ್ನ ಉಪಯೋಗಿಸುತ್ತೇವೆ. ಸಿಬಾರ್ನ್ SNS ಡಾಟ್ ಡಿಸ್ಟ್ ಪ್ಲಾಟ್ ಒಂದು ಯೂನಿವೇರಿಯೇಟ್ ಅನಾಲಿಸಿಸ್ ಅನ್ನ ಮಾಡಕ್ಕೆ ಉಪಯೋಗ ಬರುತ್ತದೆ. ಎಕ್ಸ್ ಅಂದರೆ ನಾವು ಟಿವಿ ವೇರಿಯಬಲ್ ಅನ್ನ ತಗೊಳ್ತೇವೆ, ಅದರ ಕಾಲಮ್ ತಗೊಳ್ತೇವೆ. ಮತ್ತೆ ಇದು ಒಂದು ಕರ್ನಲ್ ಡೆನ್ಸಿಟಿ ಎಸ್ಟಿಮೇಶನ್ ಟ್ರೂ ಅಂತ ಹಾಕಿದ್ದೇವೆ. ಇದು ನಮಗೆ ಪ್ರತಿಯೊಂದು ರೇಂಜ್ ಅಲ್ಲಿ ಎಷ್ಟು ಡೆನ್ಸಿಟಿ ಇದೆ ಅಂತ ಒಂದು ಕರ್ವ್ ಆಗಿ ತೋರಿಸುತ್ತದೆ. ಇದನ್ನ ನಾವು ಬಳಸಿದ್ರಿಂದ ಯಾವ ರೇಂಜ್ ಅಲ್ಲಿ ಜಾಸ್ತಿ ಡೇಟಾ ಹರಡಿದೆ, ಎಲ್ಲಿ ಯಾವ ರೇಂಜ್ ಅಲ್ಲಿ ಕಡಿಮೆ ಡೇಟಾ ಇದೆ, ಮತ್ತೆ ಅದು ನಾರ್ಮಲ್ ಡಿಸ್ಟ್ರಿಬ್ಯೂಟೆಡ್ ಇದೆನಾ ಇಲ್ಲ, ಅಥವಾ ಅದು ಸ್ಕ್ಯೂಡ್ ಡೇಟಾ ಇದೆನಾ ಇಲ್ಲ ಅಂತ ಗೊತ್ತಾಗುತ್ತದೆ. ಮತ್ತೆ ಮುಂದೆ ನಾವು ಯೂನಿವೇರಿಯೇಟ್ ಅನಾಲಿಸಿಸ್ ಮಾಡಿ ಡೇಟಾ ರೇಡಿಯೋ ಕಾಲಮಿನ ಡಿಸ್ಟ್ರಿಬ್ಯೂಷನ್ ಹೇಗಿದೆ ಅಂತ ಕಂಡುಹಿಡಿಯಬಹುದು. ಇಲ್ಲಿ ನಾವು ನೋಡಬಹುದು SNS ಡಾಟ್ ಡಿಸ್ಟ್ ಪ್ಲಾಟ್, ಇದು ಒಂದು ಕಾಲಮ್ ನೋಡಿ, ಡೇಟಾ ಡಾಟ್ ರೇಡಿಯೋ, ಇಲ್ಲಿ ನಮಗೆ ಡಿಸ್ಟ್ ಪ್ಲಾಟ್ ರೇಡಿಯೋ ವೇರಿಯಬಲ್ ಫೀಚರ್ ಹೇಗೆ ಡೇಟಾ ಡಿಸ್ಟ್ರಿಬ್ಯೂಷನ್ ಆಗಿದೆ ಅಂತ ಕಂಡು ಬರುತ್ತದೆ. ಇದು ಒಂದು ಸ್ಪ್ರೆಡ್ ಆಗಿರೋ ಡೇಟಾ ಆಗಿದೆ. ಇದೇ ತರ ನ್ಯೂಸ್ ಪೇಪರ್ ವೇರಿಯಬಲ್ ಫೀಚರ್ ಹೇಗೆ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಕಂಡು ಬರುತ್ತದೆ. ಇಲ್ಲಿ ನೋಡಿ, ನಮಗೆ ಜಾಸ್ತಿ ವ್ಯಾಲ್ಯೂಸ್ 0 ಇಂದ 40 ವರೆಗೆ ಇದೆ. ಇದು ನಮ್ಮ ಯೂನಿವೇರಿಯೇಟ್ ಅನಾಲಿಸಿಸ್. ಈಗ ಮುಂದೆ ನಾವು ಬೈವೇರಿಯೇಟ್ ಅನಾಲಿಸಿಸ್ ಅನ್ನು ನೋಡುವ. ಎರಡು ವೇರಿಯೇಬಲ್ ಗಳನ್ನ ಕಂಪೇರ್ ಮಾಡೋದಕ್ಕೆ ನಾವು ಬೈವೇರಿಯೇಟ್ ಅನಾಲಿಸಿಸ್ ಅಂತ ಕರಿತೇವೆ. ಇಲ್ಲಿ ನಾವು ಈ ರೆಲ್ ಪ್ಲಾಟ್ ಅನ್ನ ಉಪಯೋಗಿಸಿ ಎರಡು ವೇರಿಯೇಬಲ್ಗಳು ಒಂದು ಫೀಚರ್ ಒಂದು ಟಾರ್ಗೆಟ್ ನ ಕಂಪೇರ್ ಮಾಡುವ. ಇಲ್ಲಿ ನೋಡಿ, ಟಿವಿ ಮತ್ತೆ ಸೇಲ್ಸ್ ರೆಲ್ ಪ್ಲಾಟ್ ಮುಖಾಂತರವಾಗಿ ಹೇಗೆ ರಿಲೇಟ್ ಆಗಿದೆ ಅಂತ ಕಂಡು ಬರುತ್ತದೆ. ಇದು ಒಂದು ಲೀನಿಯರ್ ರಿಲೇಶನ್ಶಿಪ್ ಅಂತ ಹೇಳಬಹುದು. ಮುಂದೆ ನಾವು ರೇಡಿಯೋ ಮತ್ತೆ ಸೇಲ್ಸ್ ಅನ್ನ ನೋಡುವ. ರೇಡಿಯೋ ಮತ್ತೆ ಸೇಲ್ಸ್ ಇದು ಸ್ವಲ್ಪ ಲೀನಿಯರ್ ರಿಲೇಶನ್ ಕಂಡು ಬರುತ್ತಿದೆ, ಒಂದ್ ಸ್ವಲ್ಪ ಟ್ರೆಂಡ್ ಕಂಡು ಬರ್ತಿದೆ ರೇಡಿಯೋ ಮತ್ತೆ ಸೇಲ್ಸ್ ನ. ಮತ್ತೆ ನ್ಯೂಸ್ ಪೇಪರ್ ಮತ್ತೆ ಸೇಲ್ಸ್ ಅನ್ನ ನೋಡುವ. ಇದು ಯಾವುದೇ ತರ ರಿಲೇಶನ್ಶಿಪ್ ಕಂಡು ಬರುತ್ತಿಲ್ಲ ನಮಗೆ ನ್ಯೂಸ್ ಪೇಪರ್ ಮತ್ತೆ ಸೇಲ್ಸ್ ಮಧ್ಯದಲ್ಲಿ. ಇದು ನಮ್ಮ ಎಕ್ಸ್ಪ್ಲೋರೇಟರಿ ಡೇಟಾ ಅನಾಲಿಸಿಸ್ ಆಗುತ್ತದೆ. ಇನ್ನೊಂಥರ ಅನಾಲಿಸಿಸ್ ಅಂದ್ರೆ ಮಲ್ಟಿವೇರಿಯೇಟ್ ಅನಾಲಿಸಿಸ್. ಮಲ್ಟಿವೇರಿಯೇಟ್ ಅನಾಲಿಸಿಸ್ ಅಲ್ಲಿ ಹಲವಾರು ಫೀಚರ್ಗಳ ಮಧ್ಯದಲ್ಲಿ ಏನು ರಿಲೇಶನ್ಶಿಪ್ ಇದೆ ಅಂತ ಕಂಡು ಬರುತ್ತೆ. ಇಲ್ಲಿ ನೋಡಿ, ನಮಗೆ ಎಕ್ಸ್ ಆಕ್ಸಿಸ್ ಅಲ್ಲಿ ಟಿವಿ ರೇಡಿಯೋ ನ್ಯೂಸ್ ಪೇಪರ್ ಇದೆ, ಮತ್ತೆ ವೈ ಆಕ್ಸಿಸ್ ಅಲ್ಲಿ ಮತ್ತೆ ಟಿವಿ ರೇಡಿಯೋ ನ್ಯೂಸ್ ಪೇಪರ್ ಇದೆ. ಟಿವಿ ಮತ್ತೆ ನ್ಯೂಸ್ ಪೇಪರ್ ಅಲ್ಲಿ ಯಾವ ತರ ರಿಲೇಶನ್ಶಿಪ್ ಇದೆ, ಟಿವಿ ರೇಡಿಯೋದಲ್ಲಿ ಏನು ನ್ಯೂಸ್ ರಿಲೇಶನ್ಶಿಪ್ ಇದೆ, ಮತ್ತೆ ಇಲ್ಲಿ ರೇಡಿಯೋ ಮತ್ತೆ ನ್ಯೂಸ್ ಪೇಪರ್ ಅಲ್ಲಿ ಯಾವ ತರ ರಿಲೇಶನ್ಶಿಪ್ ಇದೆ, ಮತ್ತೆ ಟಿವಿ ರೇಡಿಯೋ ಮತ್ತೆ ಟಿವಿಯಲ್ಲಿ ಯಾವ ತರ ರಿಲೇಶನ್. ಅದೇ ಎಲ್ಲಾ ಹಲವಾರು ವೇರಿಯೇಬಲ್ಗಳಲ್ಲಿ ನಾವು ಎಂತ ರಿಲೇಶನ್ಶಿಪ್ ಇದೆ ಅಂತ ಕಂಡುಹಿಡಿಯಕ್ಕೆ ಉಪಯೋಗಿಸುವ ಅನಾಲಿಸಿಸ್ ನ ನಾವು ಮಲ್ಟಿವೇರಿಯೇಟ್ ಅನಾಲಿಸಿಸ್ ಅಂತ ಕರಿತೇವೆ. ಇದು ಈ ವಿಡಿಯೋದಲ್ಲಿ ನಾವು ಲೀನಿಯರ್ ರಿಗ್ರೆಷನ್ ಹೇಗೆ ಉಪಯೋಗಿಸೋದು ಮತ್ತೆ ಅದರ ಎಕ್ಸ್ಪ್ಲೋರೇಟರಿ ಡೇಟಾ ಅನಾಲಿಸಿಸ್ ಅನ್ನ ಮಾಡಿದ್ವಿ. ಧನ್ಯವಾದಗಳು.